ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUCಯ ಗದ್ಯ ಭಾಗದಲ್ಲಿ ಮೊದಲನೇ ಪಾಠ ಗಾಂಧಿ. ಈ ಪಾಠದ ಕ್ವಶನ್ ಆ್ಯಂಡ್ ಆನ್ಸರನ್ನು ನಾವೀ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಈ ಪಾಠವನ್ನು ರಚನೆ ಮಾಡಿದಂಥವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು. ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ, ಸ್ವಾರಸ್ಯ ವಿವರಿಸಿ. ಫಸ್ಟ್ ಕ್ವಶನ್, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಕಥೆಯಿಂದ ಆಯ್ದುಕೊಂಡಿರುವ ಈ ಮೇಲಿನ ವಾಕ್ಯವನ್ನು ಗಾಂಧಿಯ ತಾಯಿ ಗಾಂಧಿಯನ್ನು ಉದ್ದೇಶಿಸಿ ಹೇಳುವಳು. ಹೊತ್ತು ಹುಟ್ಟುವ ಮುಂಚೆಯೇ ಹಳ್ಳಿಯಿಂದ ಹೊರಟು ಬಂದು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿರುವ ಗಾಂಧಿ ಎಂಬ ಹುಡುಗ ಮತ್ತು ಅವನ ತಾಯಿಯನ್ನು ಆ ಆಸ್ಪತ್ರೆಯಲ್ಲಿ ಯಾರು ಕೇಳುವವರೇ ಗತಿ ಇರಲಿಲ್ಲ. ಕಾದು ಕಾದು ಸುಸ್ತಾದ ಗಾಂಧಿಯು ತಾಯಿಯನ್ನು, ನಾವು ಹೊತ್ತು ಹುಟ್ಟುವ ಮುಂಚೆಯೇ ಬಂದಿದ್ದೇವಲ್ಲ ಎಂದು ಕೇಳಿದಾಗ, ಕಾದು ಕಾದು ಜಿಗುಪ್ಸೆ ಅವಮಾನಗಳಿಂದ ನೋಯುತ್ತಾ ನಿಂತಿದ್ದ ಅವನ ತಾಯಿಯು, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಎಂದು ನುಡಿಯುವಳು. ಬಡವರನ್ನು ಆಸ್ಪತ್ರೆಯವರು ತಾತ್ಸಾರದಿಂದ ನಡೆಸಿಕೊಳ್ಳುತ್ತಿರುವುದಕ್ಕೆ ಅವಳ ಈ ಮಾತು ಕನ್ನಡಿ ಹಿಡಿದಿದೆ. ಪ್ರಶ್ನೆ 2, ಇದ್ದು ನಾನು ಯಾವ ರಾಜ್ಯ ಆಳಬೇಕು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಗಾಂಧಿ ಎಂಬ ಹುಡುಗನು ತನ್ನ ತಾಯಿಯನ್ನು ಉದ್ದೇಶಿಸಿ ಈ ಮಾತನ್ನಾಡುವನು. ಬೆಳಿಗ್ಗೆಯಿಂದ ಕಾಯುತ್ತಿದ್ದರೂ ಆಸ್ಪತ್ರೆಯ ಸಿಬ್ಬಂದಿ ಯಾರೊಬ್ಬರೂ ವಿಚಾರಿಸದಿರುವುದರಿಂದ ಬೇಸತ್ತ ಗಾಂಧಿಯು ತಾಯಿಗೆ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ್ವ ಊರಿಗೆ ಹೋಗೋಣ ಎನ್ನುತ್ತಾನೆ. ಮಗ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಎಂದೆನ್ನಬಾರದೆಂದು ತಾಯಿಯು ಹೇಳಿದಾಗ ಗಾಂಧಿಯು, ಇದ್ದು ನಾನು ಯಾವ ರಾಜ್ಯ ಆಳಬೇಕು ಎಂಬ ಮಾತನ್ನು ಹೇಳುವನು. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಲ್ಲಿ ಬಂದುದನ್ನು ನೋಡಿ ತಾಯಿ ಮರಗುವಳು. ಮೊದಲೇ ತೂರಾಡ್ತಿ ಬಿದ್ದುಗಿದ್ದು ಬುಟ್ಟಿಕನಪ್ಪ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ತಾಯಿಯು ತನ್ನ ಮಗ ಗಾಂಧಿಯನ್ನು ಉದ್ದೇಶಿಸಿ ಈ ಮಾತನ್ನಾಡಿದ್ದಾಳೆ. ಬೆಳಿಗ್ಗೆಯಿಂದ ಕಾದರೂ ಆಸ್ಪತ್ರೆಯ ಸಿಬ್ಬಂದಿ ಗಾಂಧಿ ಮತ್ತು ಅವನ ತಾಯಿಯನ್ನು ವಿಚಾರಿಸಲೇ ಇಲ್ಲ. ತಾಯಿಯು ಅಸಹಾಯಕತೆಯಿಂದ ಕಣ್ಣೊರೆಸಿಕೊಳ್ಳುತ್ತಿರುವುದನ್ನು ನೋಡಿ ಗಾಂಧಿಗೆ ತನ್ನ ಕಾಯಿಲೆ ಮರೆತು ಹೋಗುವಂತಹ ಕೋಪ ಬಂದಿತು. ತನ್ನ ದೇಹವನ್ನು ಪೀಡಿಸುತ್ತಿರುವ ಕಾಯಿಲೆಯ ನೋವು, ತಮ್ಮ ಅಸಹಾಯಕತೆ, ಅವಮಾನಗಳನ್ನು ಸಹಿಸಲಾಗದೆಂದು ಅವನು ವೈದ್ಯರ ಕೋಣೆಗೆ ನುಗ್ಗಲು ದಡಕ್ಕನೆ ಎದ್ದು ನಿಂತನು. ಆಗ ತಾಯಿಯು ಮೊದಲೇ ಕಾಯಿಲೆಯಿಂದ ಸಣ್ಣಗೆ ಸೊರಗಿರುವ ತನ್ನ ಮಗನಿಗೆ, ಮೊದಲೇ ತೂರಾಡ್ತಿ ಬಿದ್ದುಗಿದ್ದು ಬಿಟ್ಟಿಯಪ್ಪ ಎಂಬ ಈ ಮೇಲಿನ ಮಾತನ್ನು ಹೇಳುವಳು. ಪ್ರಶ್ನೆ 4, ಇವನ್ನ ಸಾಕ್ಷಾತ್ ಗಾಂಧಿ ಅಂತ್ಲೇ ತಿಳ್ಕೊಂಡು ಬಿಟ್ರಾ? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಯು ಈ ಮೇಲಿನ ಮಾತನ್ನಾಡುವನು. ತಮ್ಮೆದುರು ಚಿಕಿತ್ಸೆಗಾಗಿ ಒತ್ತಾಯಿಸಿ ನಿಂತ ಗಾಂಧಿಯನ್ನು ನೋಡಿ ವೈದ್ಯರಿಗೆ ಕುಚೇಷ್ಟೆ ಮಾಡಬೇಕೆಂದೆನಿಸಿತು. ಅವನ ಕಿವಿಗಳು ಗಾಂಧೀಜಿಯ ಕಿವಿಗಳಂತೆ ಅಗಲವಾಗಿವೆ ಎಂದವರು ಛೇಡಿಸಿದರು. ಆದರೆ ರೋಗಿಯ ಹೆಸರು ನಿಜಕ್ಕೂ ಗಾಂಧಿ ಎಂದು ತಿಳಿದಾಗ ಅವರು ಬೆರಗಿನಿಂದ ತಾಯಿಗೆ, ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿದೆ ಅಂದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತ್ಲೇ ತಿಳ್ಕೊಂಡ್ಬಿಟ್ರಾ ಎಂದು ಆಕ್ಷೇಪಿಸಿದರು. ಆಗ ತಾಯಿಯು ದೇವರ ಮೇಲೆ ಆಣೆ ಮಾಡಿ ನಿಜಕ್ಕೂ ತನ್ನ ಮಗನ ಹೆಸರು ಗಾಂಧಿ ಎಂಬುದೇ ಎಂದು ದೃಢಪಡಿಸುವಳು. ಪ್ರಶ್ನೆ 5, ಲೋ ಹುಡುಗ, ಆ ಫೋಟೋ ಯಾರದಯ್ಯ?
ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ಮಾತನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವೈದ್ಯಾಧಿಕಾರಿಯು ತನ್ನೆದುರು ಚಿಕಿತ್ಸೆಗಾಗಿ ನಿಂತಿರುವ ಹುಡುಗನ ಹೆಸರು ಗಾಂಧಿ ಎಂದು ತಿಳಿದು ಬೆಪ್ಪಾಗಿ ಹೋದನು. ತಾನು ಕಾಕತಾಳೀಯವಾಗಿ ಗಾಂಧೀಜಿಯ ಕಿವಿ ಎಂದುದಕ್ಕೂ ಹುಡುಗ ತನ್ನ ಹೆಸರು ಗಾಂಧಿ ಎಂದುದಕ್ಕೂ ಅವನಿಗೆ ವಿಪರೀತ ಆಶ್ಚರ್ಯವಾಯಿತು. ಅದನ್ನು ಅವನು ತನ್ನ ಸಹೋದ್ಯೋಗಿಗಳಾದ ನರಸಿಂಹಮೂರ್ತಿ ನಾಯ್ಡು, ಸರಸಮ್ಮಗೆ ತಿಳಿಸಿದಾಗ ಅವರೆಲ್ಲ ನಕ್ಕುಬಿಟ್ಟರು. ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ನರಸಿಂಹಮೂರ್ತಿಯು ಅದನ್ನು ನಂಬಲಿಲ್ಲ. ಖಾತರಿಪಡಿಸಿಕೊಳ್ಳಲು ಗಾಂಧಿಯನ್ನು ಪ್ರಶ್ನಿಸುತ್ತಾ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ, ಲೋ ಹುಡುಗ, ಆ ಫೋಟೋ ಯಾರದಯ್ಯ ಎಂದು ಪ್ರಶ್ನಿಸಿದನು. ಗಾಂಧೀಜಿಯದೆಂದು ಬಾಲಕ ಸರಿಯಾಗಿಯೇ ಗುರುತಿಸುವ ಸಂದರ್ಭ ಇದಾಗಿದೆ. ಪ್ರಶ್ನೆ 6. ಓಹೋ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯಲ್ಲಿ ಜಿಲ್ಲಾಸ್ಪತ್ರೆಯ ಗುಮಾಸ್ತನು ಈ ಮೇಲಿನ ಮಾತುಗಳನ್ನಾಡುವುದನ್ನು ಗಮನಿಸುತ್ತೇವೆ. ಗಾಂಧಿಯನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಚೀಟಿ ಬರೆದುಕೊಟ್ಟಿದ್ದರಿಂದ ಸಂಸಾರ ಸಮೇತ ಜಿಲ್ಲಾಸ್ಪತ್ರೆಗೆ ಗಾಂಧಿಯ ಕುಟುಂಬ ಬಂದಿತು. ಅಲ್ಲಿಯ ಗುಮಾಸ್ತ ಚೀಟಿಯಲ್ಲಿದ್ದ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು 2-3 ಬಾರಿ ಓದಿಕೊಂಡವನು ಬಹುಶಃ ಚೀಟಿ ಬರೆದಿರುವ ವೈದ್ಯಾಧಿಕಾರಿಯು ಮಹಂತೇಗೌಡ ಎಂದು ಬರೆಯುವುದರ ಬದಲು ತಪ್ಪಾಗಿ ಮಹಾತ್ಮ ಗಾಂಧಿ ಎಂದು ಬರೆದಿರಬಹುದೆಂದು ಭಾವಿಸಿ ಅದನ್ನು ಖಚಿತಪಡಿಸಿಕೊಳ್ಳಲು, ಓಹೋ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ, ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಎಂದು ನಗುತ್ತಾ ಪ್ರಶ್ನಿಸುವ ಸಂದರ್ಭವಿದು. ಹುಡುಗನ ಹೆಸರು ಮಹಾತ್ಮ ಗಾಂಧಿ ಎಂದೇ ತಿಳಿದಾಗ ಗುಮಾಸ್ತನು ಬಿಟ್ಟ ಬಾಯಿ ಬಿಟ್ಟ ಹಾಗೆ ನಿಂತು ಗಾಂಧಿಯನ್ನು ನೋಡಿದನು. ಪ್ರಶ್ನೆ 7. ಇಲ್ಲೇ ಒಸಿ ದಿನ ಇಟ್ಕೊಂಡು ಉಳಿಸಿಕೊಡಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಕಥೆಯಲ್ಲಿ ಈ ಮೇಲಿನ ವಾಕ್ಯವಿದೆ. ಜಿಲ್ಲಾಸ್ಪತ್ರೆಯ ವೈದ್ಯರನ್ನುದ್ದೇಶಿಸಿ ಗಾಂಧಿಯ ತಾತನಾದ ಕರಿಸಿದ್ದೇಗೌಡನು ಈ ಮಾತನ್ನಾಡುವನು. ಜಿಲ್ಲಾಸ್ಪತ್ರೆಯಲ್ಲಿ ಗಾಂಧೀಜಿಗೆ ಚಿಕಿತ್ಸೆ ಕೊಡಿಸಬೇಕೆಂದು ಕರಿಸಿದ್ದೇಗೌಡ ಅವನನ್ನು ಜಿಲ್ಲಾಸ್ಪತ್ರೆಯ ವೈದ್ಯರ ಬಳಿ ಕರೆದು ಒಯ್ಯುವನು. ಗಾಂಧಿಯನ್ನು ಪರೀಕ್ಷಿಸಿ ವೈದ್ಯರು ಅವನ ಹೃದಯ ಮತ್ತು ಮೂತ್ರಪಿಂಡಗಳ ಸಮಸ್ಯೆಗೆ ಸಂಬಂಧಿಸಿದ ಔಷಧಿಗಳನ್ನು ಬರೆದುಕೊಟ್ಟರು. ಅನಂತರ ಅದನ್ನು ಸೇವಿಸುವ ಸಮಯ ರೀತಿಗಳ ಬಗ್ಗೆ ವಿವರಿಸಿ ಊರಿಗೆ ಕರೆದೊಯ್ಯಲು ತಿಳಿಸಿದರು. ಆಸ್ಪತ್ರೆಯಲ್ಲೇ ಇಟ್ಟುಕೊಂಡು ವಾಸಿ ಮಾಡುವರೆಂದು ನಿರೀಕ್ಷಿಸಿದ್ದ ಕರಿಸಿದ್ದೇಗೌಡನಿಗೆ ವೈದ್ಯರಾಡಿದ ಮಾತುಗಳಿಂದ ಕತ್ತಿಡಿದು ನೀರಿಗೆ ಅದುಮಿದಂತಾಯಿತು. ಅವನು ವೈದ್ಯರಿಗೆ ಕೈ ಮುಗಿದು ಇಲ್ಲೇ ಒಸಿ ದಿನ ಇಟ್ಕೊಂಡು ಉಳಿಸಿಕೊಡಿ ಎಂದು ಬೇಡಿಕೊಂಡನು. ವೈದ್ಯರು ಸಮ್ಮತಿಸಿ ಗಂಡಸರ ವಾರ್ಡಿನಲ್ಲಿ ದಾಖಲು ಮಾಡಲು ಸೂಚಿಸುವ ಸಂದರ್ಭವಿದು. ಪ್ರಶ್ನೆ 8. ಮನುಷ್ರು ಸಾಯ್ದೆ ಕಲ್ಲು ಸತ್ತಾದ, ಸುಮ್ಕಿರುಮಂತೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಸಣ್ಣ ಕಥೆಯ ಮುಕ್ತಾಯ ಭಾಗದಲ್ಲಿ ಕರಿಸಿದ್ದೇಗೌಡನು ಈ ಮೇಲಿನ ಮಾತನ್ನಾಡುವನು. ಗಾಂಧಿಯ ಚಿಕಿತ್ಸೆಗಾಗಿ ಕರಿಸಿದ್ದೇಗೌಡನು ಹಲಸಿನ ಮರವನ್ನು 250 ರೂಪಾಯಿಗಳಿಗೆ ಮಾರುವಷ್ಟರಲ್ಲಿ 2 ದಿನವಾಯಿತು. ಅವನು ಆಸ್ಪತ್ರೆಗೆ ಬಂದಾಗ ಮಗಳು ಮೊಮ್ಮಗಳು ಅಳುತ್ತಾ ನಿಂತುದನ್ನು ನೋಡಿ ಅವನಿಗೆ ಗಾಂಧಿಯ ಸಾವಿನ ವಿಚಾರ ಅರ್ಥವಾಯಿತು. ಅವನು ಯಾವಾಗ ಜೀವ ಹೋಯಿತೆಂದು ಕೇಳಿದಾಗ ಅವನ ಮಗಳು ರಾತ್ರಿಯಲ್ಲಿ ಎಂದುತ್ತರಿಸಿ ಅಳಲಾರಂಭಿಸಿದಳು. ಅವಳನ್ನು ಸಂತೈಸುತ್ತಾ ಕರಿಸಿದ್ದೇಗೌಡನು ಮನುಷ್ರು ಸಾಯ್ದೆ ಕಲ್ಲು ಸತ್ತಾದ, ಸುಮ್ಕಿರು ಎನ್ನುವನು. ಮೊಮ್ಮಗನ ಸಾವನ್ನು ಸಮಚಿತ್ತತೆಯಿಂದ ಸ್ವೀಕರಿಸುವ ಕರಿಸಿದ್ದೇಗೌಡನ ವ್ಯಕ್ತಿತ್ವ
ನೆನಪಿನಲ್ಲುಳಿಯುವಂತಾದದ್ದು. ನೆಕ್ಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಯು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವನೆಂಬುದು ಜ್ಞಾಪಕಕ್ಕೆ ಬಂದಿತು. ಪ್ರಶ್ನೆ 2. ವೈದ್ಯಾಧಿಕಾರಿಯು ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ವೈದ್ಯಾಧಿಕಾರಿಯು ಅಲ್ಲಿಯವರೆಗೂ ಇಂತಹ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ನರಸಿಂಹಮೂರ್ತಿ ಎಂಬುದು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು. ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಕರಿಸಿದ್ದೇಗೌಡನು ಯಾರ ಮನೆಗೆ ಹೋದನು? ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಕರಿಸಿದ್ದೇಗೌಡನು ಜೋಯಿಸರ ಮನೆಗೆ ಹೋದನು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಜೋಯಿಸರ ಸಲಹೆ ಮೇರೆಗೆ ಕರಿಸಿದ್ದೇಗೌಡನು ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟನು. ಪ್ರಶ್ನೆ 6. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಜಿಲ್ಲಾ ಕೇಂದ್ರದಲ್ಲಿರುವ ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಪ್ರಶ್ನೆ 7. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ 250 ರೂಪಾಯಿಗಳು ಸಿಕ್ಕವು. ನೆಕ್ಸ್ಟ್ ಮೈನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೈದ್ಯಾಧಿಕಾರಿಗಳಿಗೆ ಹುಡುಗ ಹೇಗೆ ಕಂಡನು? ವೈದ್ಯಾಧಿಕಾರಿಯು ಕತ್ತೆತ್ತಿ ನೋಡಿದಾಗ ಹುಡುಗನು ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಅವ್ಯಕ್ತ ನೋವಿನ ರೋಷವನ್ನು ತನ್ನ ಮುಖದ ಮೇಲೆ ಧರಿಸಿ ನಿಂತಿರುವಂತೆ ಕಂಡನು. ಪ್ರಶ್ನೆ 2. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ನನ್ನನ್ನು ಸ್ವಲ್ಪ ನೋಡಿ ಎಂದ ಗಾಂಧಿಗೆ ವೈದ್ಯಾಧಿಕಾರಿಯು ಸ್ವಲ್ಪ ಏನೋ, ಚೆನ್ನಾಗಿಯೇ ನೋಡ್ದೆ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಕುಚೇಷ್ಟೆ ಮಾಡಿದನು. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು? ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಾ ಮಹಾತ್ಮ ಗಾಂಧಿ ಅಂತ ಎಂದು ಹುಡುಗನು ಧೈರ್ಯವಾಗಿ ದೃಢ ನಿಲುವಿನಿಂದ ಆಡಿದ ಮಾತಿಗೆ ವೈದ್ಯಾಧಿಕಾರಿಯು ಬೆಪ್ಪಾಗಿ ಹೋದನು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು, ನೋಡಮ್ಮ, ನಿಮ್ಮುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಈಲಿಗೂ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದು ನಿಂಗಮ್ಮನಿಗೆ ಹೇಳಿದರು. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಒಬ್ಬ ಸಾಹುಕಾರನ ಬಳಿ ಸೇಂದಿ ಇಳಿಸುವ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಮರದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡನು. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಗಾಂಧಿ ಎಂಬ ಹುಡುಗನಿಗೆ ತಾನು ಸತ್ತರೆ ತನ್ನನ್ನು ಊರಿನಲ್ಲಿರುವ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂಬ ಆಸೆಯಿತ್ತು. ಪ್ರಶ್ನೆ 7. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಉತ್ತರ. ಊರಿಗೆ ಬಂದ ಕರಿಸಿದ್ದೇಗೌಡ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ. ಆದರೆ ಯಾರೂ ಒಪ್ಪಲಿಲ್ಲ. ವಾಕ್ಯಗಳಲ್ಲಿ ಉತ್ತರಿಸಿ. ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿ. ಉತ್ತರ. ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯಾಧಿಕಾರಿಯು ಕಾಯಿಲೆಯಿಂದ ನರಳುತ್ತಿದ್ದ ಗಾಂಧಿಯನ್ನು ಎಷ್ಟು ಹೊತ್ತು ಕಾದರೂ ವಿಚಾರಿಸದೆ ನಿರ್ಲಕ್ಷಿಸಿದರು. ಅಸಹಾಯಕತೆ ಮತ್ತು ಅವಮಾನದಿಂದ ಗಾಂಧಿ ಮತ್ತು ಅವನ ತಾಯಿ ಕಂಗಾಲಾದರು. ಗಾಂಧಿಯು ವೈದ್ಯರ ಬಳಿಗೆ ನುಗ್ಗಿ ಬಂದು ತನ್ನನ್ನು ಪರೀಕ್ಷಿಸುವಂತೆ ಕೇಳಿದಾಗಲೂ ವೈದ್ಯಾಧಿಕಾರಿಯು ಅವನ ದೇಹಸ್ಥಿತಿಯನ್ನು ಗಮನಿಸದೆ ಅವನ ಆಕಾರ, ಕಿವಿಯ ಬಗ್ಗೆ ಕುಚೇಷ್ಟೆ ಮಾಡುವನು.
ಆಸ್ಪತ್ರೆಯ ಉಳಿದ ಸಿಬ್ಬಂದಿಗಳಾದ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಮುಂತಾದವರು ಹುಡುಗನ ಹೆಸರು ಗಾಂಧಿ ಎಂಬುದನ್ನು ಕೇಳಿ ಕಿಸಕ್ಕನೆ ನಕ್ಕುಬಿಟ್ಟರು. ನರಸಿಂಹಮೂರ್ತಿಯು ಹುಡುಗನಿಗೆ ಪ್ರಶ್ನೆಗಳನ್ನು ಕೇಳಿ ಇನ್ನಷ್ಟು ಹಿಂಸಿಸುವನು. ಹೃದಯ ಸಂಬಂಧಿ ತೊಂದರೆ ಮತ್ತು ಮೂತ್ರಕೋಶದ ಒತ್ತಡದಿಂದ ಬಳಲುತ್ತಿದ್ದ ಮುಗ್ಧ ಬಾಲಕನ ಆರೈಕೆಯ ಬಗ್ಗೆ ಗಮನ ಕೊಡದೆ ಅವನ ಹೆಸರು, ಆಕಾರಗಳನ್ನು ತಮಾಷೆ ಮಾಡುತ್ತಾ ನಿಲ್ಲುವ ಅಮಾನುಷ ವರ್ತನೆಯನ್ನು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ತೋರಿದ್ದಾರೆನ್ನಬಹುದು. ಅವರೆಲ್ಲರ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಕರಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಉತ್ತರ: 15 ವರ್ಷಗಳ ಹಿಂದೆ ತನ್ನ ಮಗಳು ಗಂಡು ಮಗುವನ್ನು ಹೆತ್ತಾಗ ಕರಿಸಿದ್ದೇಗೌಡನಿಗೆ ಅಪಾರ ಸಂತೋಷವಾಯಿತು. ಅವನು ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜಾತಕ ಬರೆಸಲು ಜೋಯಿಸರ ಬಳಿಗೆ ಓಡಿದನು. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಜನಿಸಿದೆ ಎಂದು ಲೆಕ್ಕಾಚಾರ ಮಾಡಿ ಹೇಳಿದರು. ಅಲ್ಲದೆ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು. ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಲು ಕರಿಸಿದ್ದೇಗೌಡನಿಗೆ ಜೋಯಿಸರು ಸಲಹೆ ನೀಡಿದ್ದರಿಂದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರನ್ನಿಟ್ಟನು. ಕ್ವಶ್ಚನ್: ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಕರಿಸಿದ್ದೇಗೌಡನ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಮಗಳು ವೈದ್ಯರು ದೊಡ್ಡಾಸ್ಪತ್ರೆಗೆ ಕರೆದುಕೊಂಡೋಗಬೇಕೆಂದು ಹೇಳಿದ್ದಾರೆಂದಾಗ ಅವನ ಎದೆ ಧಸಕ್ಕೆಂದಿತು. ದೊಡ್ಡಾಸ್ಪತ್ರೆಯ ವೈದ್ಯರು ಮಾತ್ರೆ ಬರೆದು ಕೊಟ್ಟು ಸಾಗಹಾಕ ನೋಡಿದಾಗ ಕರಿಸಿದ್ದೇಗೌಡನು ನಿಂದಮ್ಮಯ್ಯ ಏನೋ ನನ್ ಮೊಮ್ಮಗನನ್ನ ಕಾಪಾಡಿ ಇಲ್ಲೇ ಹೊಸದಿನ ಇಟ್ಕೊಂಡು ಉಳಿಸಿಕೊಡಿ ಎಂದು ಕಣ್ಣೀರು ಸುರಿಸಿದನು. ಗಂಡಸರ ವಾರ್ಡಿಗೆ ಸೇರಿಸಿದ ನಂತರ ಕಾಸಿಗಾಗಿ ಪರದಾಡುವನು. ಎಂ.ಡಿ. ಪಾಸು ಮಾಡಿದ್ದ ದೊಡ್ಡ ವೈದ್ಯರು ಚೀಟಿಯಲ್ಲಿ ಬರೆದ ಔಷಧಿಗಳನ್ನು ಬೇಗನೆ ತರಿಸಬೇಕೆಂದು ಒತ್ತಾಯ ಮಾಡಿದಾಗ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ಒತ್ತೆ ಇಡಲು ನೋಡಿದನು. ಯಾರೂ ಸಮ್ಮತಿಸದಿದ್ದಾಗ 2 ದಿನ ಪರದಾಡಿ 250 ರೂಪಾಯಿಗೆ ಹಲಸಿನ ಮರವನ್ನು ಮಾರಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೊಮ್ಮಗ ಸತ್ತಿದ್ದನು. ಹೀಗೆ ಮೊಮ್ಮಗನನ್ನು ಕಾಪಾಡಲು ಕರಿಸಿದ್ದೇಗೌಡನು ಸರ್ವ ರೀತಿಯಲ್ಲಿ ಪ್ರಯತ್ನಿಸಿದನಾದರೂ ನಿರಾಶನಾಗುವಂತಾಯಿತು. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಬಡತನ ಮತ್ತು ಅಸಹಾಯಕತೆಯಿಂದಾಗಿ ಸಮಾಜದ ನಿರ್ಲಕ್ಷ್ಯಕ್ಕೊಳಗಾದ ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭ ಕರುಳು ಮಿಡಿಯುವಂತಿದೆ. ತನ್ನಜ್ಜ, ತಾಯಿ, ತಂಗಿಯರ ಓಲೆಗಳನ್ನು ತನಗಾಗಿ ಅಡವಿಡಲು ಒಯ್ಯುತ್ತಿರುವುದನ್ನು ಕಂಡ ಗಾಂಧಿಯು ತನ್ನ ಅಜ್ಜನಾದ ಕರಿಸಿದ್ದೇಗೌಡನಿಗೆ, ಅಯ್ಯ, ನನ್ನ ಊರಿಗೆ ಕರ್ಕೊಂಡ್ನಡಿ, ನನ್ನ ಹಣೆಬರಹ ಇದ್ದಂಗಾಯ್ತದೆ ಎನ್ನುವನು. ಅವನು ಅಯ್ಯನಿಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ಬಲ್ಲಿದವನಾಗಿದ್ದನು. ತಾನು ಸತ್ತರೆ ಹಲಸಿನ ಮರದ ಬುಡದಲ್ಲಿ ಹೂಳಬೇಕೆಂದು ತನ್ನ ಕೊನೆಯ ಆಸೆಯನ್ನು ಗಾಂಧಿ ತಿಳಿಸಿದ್ದ. ಆದರೆ ಅದೇ ಹಲಸಿನ ಮರವನ್ನು ಮಾರಿ 250 ರೂಪಾಯಿಗಳೊಂದಿಗೆ ತನ್ನ ಮೊಮ್ಮಗನನ್ನು ಉಳಿಸಿಕೊಳ್ಳಲೆಂದು ಬರುವ ಕರಿಸಿದ್ದೇಗೌಡನು ಮೊಮ್ಮಗನ ಶವವನ್ನು ಬಿಡಿಸಿಕೊಂಡು ಊರಿಗೆ ಕೊಂಡೊಯ್ಯುವ ಸಂದರ್ಭ ಎದುರಾಗುತ್ತದೆ. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬ ಬಡತನ ಮತ್ತು ಕೈಗೆಟುಕದ ವೈದ್ಯಕೀಯ ಸೌಲಭ್ಯಗಳಿಂದಾಗಿ ಮರಣವನ್ನಪ್ಪಬೇಕಾಗುತ್ತದೆ.